ಶ್ರೀ ಸದ್ಗುರು ಸಾಯಿನಾಥಾಯ ನಮಃ. 29ನೇ ಅಧ್ಯಾಯ. ಮದ್ರಾಸಿ ಭಜನಾ ಮೇಳ. ಬಾಬು ತೆಂಡೂಲ್ಕರ, ಕ್ಯಾಪ್ಟನ್ ಹಾಟೆ, ವಾಮನ ನಾರ್ವೇಕರ ಇವರ ಅನುಭವಗಳು. ಸುಮಾರು 1916ರಲ್ಲಿ ರಾಮದಾಸಿ ಪಂಥದ ಭಜನಾ ಮೇಳವು ಪುಣ್ಯಕ್ಷೇತ್ರ ಕಾಶಿಯಾತ್ರೆಗೆ ಹೊರಟಿತ್ತು. ಆ ಗುಂಪಿನಲ್ಲಿ 3 ಇದ್ದರು: ಪತಿ, ಪತ್ನಿ ಮತ್ತು ಮಗಳು. ಅವರ ಹೆಸರು ಗೊತ್ತಾಗಿಲ್ಲ. ಶಿರಡಿಯಲ್ಲಿ ಮಹಾಯೋಗ ಸಂಪನ್ನರೂ ದಯಾಮಯರೂ ಆದ ಬಾಬಾ ಅವರು ಪ್ರತಿದಿನ ಭಕ್ತರಿಗೆ ಹಣ ಹಂಚುತ್ತಿರುವರೆಂದು ತಿಳಿಯಿತು. ಬಾಬಾ ಅವರು ದಕ್ಷಿಣೆ ರೂಪದಲ್ಲಿ ಪಡೆದ ಹಣದಲ್ಲಿ ಪ್ರತಿದಿನವೂ ಅಮಾನಿ ಎಂಬ ಹುಡುಗಿಗೆ 1 ರೂಪಾಯಿ, ಭಕ್ತ ಕೊಂಡಾಜಿಯವರ ಮಗಳಿಗೆ 1 ರೂಪಾಯಿ, ಅಮಾನಿ ತಾಯಿಯವರಿಗೆ 10 ರೂಪಾಯಿಗಳಿಂದ 20 ರೂಪಾಯಿ ಮತ್ತು ಕೆಲವು ಭಕ್ತರಿಗೆ 50 ರೂಪಾಯಿಗಳಂತೆ ಹಂಚುತ್ತಿದ್ದರು. ಇದನ್ನು ಕೇಳಿ ಭಜನಾ ಮೇಳದವರು ಶಿರಡಿಗೆ ಬಂದು ಭಜನೆ ಮಾಡಿದರು. ಆದರೆ ಅವರ ಅಂತರಂಗದಲ್ಲಿ ಹಣದಾಸೆ ಅತಿಯಾಗಿತ್ತು. ಮೇಳದವರೆಲ್ಲರೂ ಹಣದಾಸೆಯಿಂದ ಇದ್ದರು. ಆ ಗುಂಪಿನ ಯಜಮಾನನ ಪತ್ನಿಗೆ ಮಾತ್ರ ಹಣದಾಸೆ ಇರಲಿಲ್ಲ. ಬಾಬಾ ಅವರನ್ನು ಅವಳು ಬಹುವಾಗಿ ಪ್ರೀತಿಸುತ್ತಿದ್ದಳು. ಅವಳ ನಿಶ್ಚಲವಾದ ಭಕ್ತಿಯನ್ನು ಕಂಡು ಬಾಬಾ ಅವರು ಅವಳಿಗೆ ಅವಳ ಪ್ರೀತಿಯ ದೇವರ ದರ್ಶನವನ್ನು ದಯಪಾಲಿಸಬೇಕೆಂದು ನಿರ್ಣಯಿಸಿ ಅವಳಿಗೆ ಶ್ರೀರಾಮನಂತೆ ಗೋಚರಿಸಿದರು. ಇದನ್ನು ಕಂಡ ಅವಳು ಬಹಳ ಆನಂದ ಭರಿತಳಾದಳು. ನಯನಗಳಲ್ಲಿ ಆನಂದ ಬಾಷ್ಪ ಉಕ್ಕಿತು. ಸಂತೋಷದಿಂದ ಕೈ ಮುಗಿದಳು. ಅಲ್ಲಿ ನೆರೆದವರೆಲ್ಲರೂ ಅವಳ ಆನಂದ ಸ್ಥಿತಿಯನ್ನು ನೋಡಿ ಆಶ್ಚರ್ಯಪಟ್ಟರು. ಕಾರಣ ತಿಳಿಯಲಿಲ್ಲ. ಅವಳ ಪತಿಗೆ ಸಾಯಿಬಾಬಾ ಹೇಗೆ ತನಗೆ ಶ್ರೀರಾಮಚಂದ್ರನ ದರ್ಶನವನ್ನು ದಯಪಾಲಿಸಿದರೆಂಬುದನ್ನು ತಿಳಿ ಹೇಳಿದಳು. ಆಗ ಅವನು, ಇದು ಕೇವಲ ಭ್ರಮೆ, ಅದು ಹೇಗೆ ಸಾಧ್ಯ? ಎಲ್ಲರೂ ಸಾಯಿಬಾಬಾ ಅವರನ್ನು ಕಂಡರು, ಆದರೆ ನಿನಗೆ ಮಾತ್ರ ಶ್ರೀರಾಮಚಂದ್ರನಂತೆ ಕಂಡರೆ ಎಂದು ಪರಿಹಾಸ್ಯ ಮಾಡಿದನು. ಆದರೆ ಅವಳು ಕೋಪಗೊಳ್ಳಲಿಲ್ಲ. ಅವಳಿಗೆ ಬಾಬಾ ಅವರು ಆಗಾಗ್ಗೆ ಶ್ರೀರಾಮನ ರೂಪದಲ್ಲಿ ದರ್ಶನವನ್ನು ನೀಡುತ್ತಿದ್ದರು. ಅಪೂರ್ವ ಸ್ವಪ್ನ. ಕೆಲವು ದಿನಗಳ ನಂತರ ಅವಳ ಪತಿಗೆ ಒಂದು ಕನಸು ಬಿದ್ದಿತು. ಅವನು ಒಂದು ದೊಡ್ಡ ಪಟ್ಟಣದಲ್ಲಿ ಪೊಲೀಸರಿಂದ ಬಂಧಿಸಲ್ಪಟ್ಟು ಜೈಲುವಾಸ ಮಾಡುತ್ತಿದ್ದನು. ಬಂದಿಖಾನೆಯ ಹೊರಗಡೆ ಬಾಬಾ ಅವರು ನಿಂತಿದ್ದರು. ಬಾಬಾ ಅವರನ್ನು ನೋಡಿ ರಾಮದಾಸಿ ದೀನ ಕಂಠದಿಂದ, ನಿಮ್ಮ ಕೀರ್ತಿಯನ್ನು ಕೇಳಿ ಇಲ್ಲಿಗೆ ಬಂದಿದ್ದೇನೆ. ನಮಗೆ ಇಂಥ ಸಂಕಟ ಬರಬೇಕೇ? ನೀವಿದ್ದರೂ ಸಹ ನಮಗೆ ಸಂಕಟಗಳೇ ಎಂದು ಕೇಳಿದನು. ಅದಕ್ಕೆ ಬಾಬಾ ಅವರು, ನಿನ್ನ ಕರ್ಮದ ಫಲವನ್ನು ಅನುಭವಿಸಲೇಬೇಕು ಎಂದು ಉತ್ತರಿಸಿದರು. ಆಗ ಅವರು, ಬಾಬಾ, ಇಂಥ ಕಷ್ಟ ಒದಗುವ ಪಾಪವನ್ನೆಂದೂ ನಾನು ಈ ಜನ್ಮದಲ್ಲಿ ಮಾಡಿರುವುದಿಲ್ಲ ಎಂದನು. ಅದಕ್ಕೆ ಬಾಬಾ ಅವರು, ಈ ಜನ್ಮದಲ್ಲಿ ಮಾಡದಿದ್ದರೂ ಪೂರ್ವ ಜನ್ಮದಲ್ಲಿ ಪಾಪಕೃತ್ಯ ಮಾಡಿರಬಹುದು ಎಂದರು. ಅದಕ್ಕೆ ಅವನು, ನನಗೆ ಪೂರ್ವ ಜನ್ಮದ ನೆನಪಿಲ್ಲ. ಹಾಗೆ ಪೂರ್ವ ಜನ್ಮದಲ್ಲಿ ನಾನು ಪಾಪವನ್ನೆಸಗಿದ್ದರೂ ಸಹ ಒಣ ಹುಲ್ಲನ್ನು ಸುಡುವಂತೆ ನೀವು ಅದನ್ನೇಕೆ ಸುಡಬಾರದು ಎಂದನು. ಅದಕ್ಕೆ ಬಾಬಾ ಅವರು, ನಿನಗೆ ನಂಬಿಕೆ ಇದೆಯೋ ಎಂದು ಪ್ರಶ್ನಿಸಿದರು. ಅವನು, ಇದೆ ಎಂದು ಉತ್ತರಿಸಿದನು. ಆಗ ಬಾಬಾ ಅವರಿಗೆ ಕಣ್ಣು ಮುಚ್ಚಿಕೊಳ್ಳಲು ಹೇಳಿದರು. ಅವನು ಕಣ್ಣು ಮುಚ್ಚಿ ತೆರೆಯುವುದರೊಳಗಾಗಿ ಏನೋ ಕೆಳಗೆ ಬಿದ್ದ ಶಬ್ದ. ಕಣ್ಣು ತೆರೆದು ನೋಡಲಾಗಿ ಬಂಧನದಿಂದ ಬಿಡುಗಡೆ. ಆಗ ಅವನು ಬಹಳ ಹೆದರಿಕೆಯಿಂದ ಬಾಬಾ ಅವರನ್ನು ಎವೆ ಇಕ್ಕದೆ ನೋಡಿದ. ಆಗ ಬಾಬಾ, ಸರಿಯಾಗಿ ಸಿಕ್ಕಿದ್ದೀಯೇ, ಈಗ ಪುನಃ ನಿನ್ನನ್ನು ಬಂಧಿಸುತ್ತಾರೆ ಎಂದು ಹೇಳಿದರು. ಆಗ ಅವನು ಬಾಬಾ ಅವರನ್ನು ಕುರಿತು, ನಿಮ್ಮ ಹೊರತು ನಮಗಾರೂ ರಕ್ಷಕರಿಲ್ಲ ಎಂದು ಬೇಡಿಕೊಂಡ. ಬಾಬಾ ಅವರು ಪುನಃ ಅವನಿಗೆ ಕಣ್ಣು ಮುಚ್ಚಿಕೊಳ್ಳುವಂತೆ ಹೇಳಿದರು. ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿಕೊಂಡ ನಂತರ ನೋಡಲಾಗಿ ಬಂಧನದಿಂದ ಮುಕ್ತನಾಗಿ ಬಾಬಾರವರ ಪಕ್ಕದಲ್ಲಿದ್ದನು. ಆಗ ಆತ ಬಾಬಾ ಅವರಿಗೆ ನಮಸ್ಕರಿಸಿದ. ಆಗ ಬಾಬಾ ಅವರು, ಈ ನಮಸ್ಕಾರಕ್ಕೂ ಹಿಂದಿನದಕ್ಕೂ ವ್ಯತ್ಯಾಸವಿದೆಯೇ? ಯೋಚನೆ ಮಾಡಿ ಉತ್ತರ ಹೇಳು ಎಂದರು. ಅದಕ್ಕೆ ಅವನು, ಬೇಕಾದಷ್ಟು ವ್ಯತ್ಯಾಸವಿದೆ. ಮೊದಲು ಮಾಡಿದ ನಮಸ್ಕಾರ ಹಣದಾಸೆಯದು. ಈಗಿನದು ನಿಮ್ಮನ್ನು ಪರಮಾತ್ಮನೆಂದು ಭಾವಿಸಿ ಮಾಡಿದ್ದು. ಮೊದಲಿನದು ಹಿಂದೂಗಳನ್ನು ನಾಶ ಮಾಡುತ್ತಿರುವ ಮಹಮ್ಮದೀಯರೆಂದು ಭಯದಿಂದ ಮಾಡಿದುದಾಗಿದೆ ಎಂದನು. ಆಗ ಬಾಬಾ, ನಿನಗೆ ಮಹಮ್ಮದೀಯ ದೇವರಲ್ಲಿ ನಂಬಿಕೆ ಇದೆಯೇ ಎಂದು ಕೇಳಿದರು. ಅದಕ್ಕೆ ಅವನು ಇಲ್ಲ ಎಂದು ಉತ್ತರಿಸಿದ. ಆಗ ಬಾಬಾ ಅವರು, ನೀನು ಮನೆಯಲ್ಲಿ ಪಂಜಾ ಪೂಜಿಸುತ್ತಿಲ್ಲವೇ? ಕಾಡಬೀಬಿ ಎಂಬ ಮಹಮ್ಮದೀಯ ದೇವತೆಯನ್ನು ಮದುವೆ ಮುಂತಾದ ವಿಶೇಷ ಸಂದರ್ಭಗಳಲ್ಲಿ ನೀನು ಪೂಜಿಸುವುದಿಲ್ಲವೇ ಎಂದು ಕೇಳಿದರು. ಅವನು ಒಪ್ಪಿಕೊಂಡು, ಆಗ ಬಾಬಾರವರು, ಇನ್ನೇನು ಬೇಕು ಎಂದು ಕೇಳಿದರು. ಅವನು ಗುರು ರಾಮದಾಸರನ್ನು ನೋಡಲು ಅಪೇಕ್ಷಿಸಿದ. ಆಗ ಬಾಬಾ ಅವರು ಅವನಿಗೆ ಹಿಂತಿರುಗಿ ನೋಡಲು ಹೇಳಿದರು. ಹಿಂತಿರುಗಿ ನೋಡಿದಾಗ ಅವನು ಕಂಡಿದ್ದೇನು? ಗುರು ರಾಮದಾಸರನ್ನು.
ಇನ್ನೇನು ನಮಸ್ಕಾರ ಮಾಡಬೇಕೆಂದು ಹೋದಾಗ ರಾಮದಾಸರು ಮಾಯವಾಗಿದ್ದರು. ಆಗ ಅವನು ಕುತೂಹಲದಿಂದ ಬಾಬಾರವರನ್ನು ಕುರಿತು, ನೀವು ಬಹಳ ವೃದ್ಧರಂತೆ ಕಾಣುತ್ತೀರಿ, ನಿಮ್ಮ ವಯಸ್ಸೆಷ್ಟು ಎಂದು ಕೇಳಿದ. ಅದಕ್ಕೆ ಬಾಬಾ ಅವರು, ಏನೂ ಮುದುಕನಾಗಿರುವೆನೆ, ಹಾಗಾದರೆ ನನ್ನ ಜೊತೆಯಲ್ಲಿ ಓಡಿ ಬಾ ಎಂದರು. ಬಾಬಾ ಓಡಲು ಪ್ರಾರಂಭಿಸಿದರು. ಅವನು ಹಿಂಬಾಲಿಸಿದ. ಓಡುತ್ತಾ ಓಡುತ್ತಾ ಬಾಬಾ ಮಾಯವಾದರು. ಆಗ ಅವನಿಗೆ ಎಚ್ಚರವಾಯಿತು. ಎಚ್ಚರವಾಗಿ ನೋಡಲು ಯಾರೂ ಕಾಣಿಸಲಿಲ್ಲ. ಕನಸಿನಲ್ಲಿ ಕಂಡಿದ್ದನ್ನೆಲ್ಲ ಕೂಲಂಕುಷವಾಗಿ ಯೋಚಿಸತೊಡಗಿದ. ಅವನ ಮನೋಭಾವ ಬದಲಾಯಿತು. ಆತ ಬಾಬಾ ಅವರ ಮಹಿಮೆ ತಿಳಿದುಕೊಂಡನು. ಮುಂದೆ ಅನುಮಾನ ದೂರವಾಗಿ ಆತ ಅವರ ಪರಮಭಕ್ತನಾದ. ದೃಶ್ಯ ಕೇವಲ ಸ್ವಪ್ನ, ಆದರೆ ನಡೆದ ಸಂಭಾಷಣೆಗಳು ಪರಿಣಾಮಕಾರಿಯಾದವು. ಮರುದಿನ ಆರತಿ ಸಮಯಕ್ಕೆ ಮಸೀದಿಗೆ ಹೋದಾಗ ಅವನಿಗೆ ಬಾಬಾ 2 ರೂಪಾಯಿಗಳನ್ನು ಮತ್ತು ಬರ್ಫಿ ಕೊಟ್ಟು ಆಶೀರ್ವದಿಸಿದರು. ದೇವರು ನಿನಗೆ ಅನಂತವಾದ ಐಶ್ವರ್ಯವನ್ನು ನೀಡುವನು, ನಿನಗೆಲ್ಲವೂ ಒಳ್ಳೆಯದಾಗುತ್ತದೆ ಎಂದು ಹೇಳಿದರು. ಅವರಿಗೆ ಶಿರಡಿಯಲ್ಲಿ ಹೆಚ್ಚು ಹಣ ದೊರಕಲಿಲ್ಲ, ಆದರೆ ಜೀವನಾದ್ಯಂತ ಬಾಬಾ ಅವರ ಆಶೀರ್ವಾದ ಫಲಿಸಿತು. ನಂತರ ಅವನಿಗೆ ಬೇಕಾದಷ್ಟು ಹಣ ದೊರಕಿತು. ಎಲ್ಲರೂ ಯಾತ್ರೆಯನ್ನು ಮುಗಿಸಿ ಸ್ವಸ್ಥಾನ ಸೇರಿಕೊಂಡರು. ಬಾಬಾ ತೆಂಡೂಲಕರ. ಮುಂಬಯಿ ಬಾಂದ್ರಾದ ರಘುನಾಥ ತೆಂಡೂಲಕರ ಅವರ ಹೆಂಡತಿ ಬಾಬಾ ಅವರ ಭಕ್ತರಾಗಿದ್ದರು. ಶ್ರೀಮತಿ ಸಾವಿತ್ರಿಬಾಯಿ ತೆಂಡೂಲ್ಕರ ಅವರು ಸಾಯಿ ಲೀಲೆಗಳನ್ನು 800 ಪಾದಗಳಲ್ಲಿ ಶ್ರೀ ಸಾಯಿನಾಥ ಭಜನಮಾಲಾ ಎಂಬ ಪುಸ್ತಕ ರೂಪದಲ್ಲಿ ಪ್ರಕಟಿಸಿದ್ದಾರೆ. ತೆಂಡೂಲ್ಕರ ಅವರ ಮಗ ಬಾಬು ಮೆಡಿಕಲ್ ಪರೀಕ್ಷೆಗೆ ಕುಳಿತಿದ್ದು ಹಗಲಿರುಳು ಓದುತ್ತಿದ್ದನು. ಕೆಲವು ಜ್ಯೋತಿಷಿಗಳನ್ನು ವಿಚಾರಿಸಿದಾಗ ಅವರು ಈ ಸಾರೆ ಗ್ರಹಗತಿಗಳು ಸರಿಯಾಗಿಲ್ಲವೆಂದು, ಮುಂದಿನ ಸಾರೆ ಪರೀಕ್ಷೆಯಲ್ಲಿ ಜಯ ಪಡೆಯಬಹುದೆಂದು ಅವನಿಗೆ ಹೇಳಿದರು. ಇದು ಅವನ ಮನಸ್ಸನ್ನು ಕಲಕಿತು. ಕೆಲವು ದಿನಗಳ ನಂತರ ಅವನ ತಾಯಿ ಶಿರಡಿಗೆ ಬಂದರು. ಬಾಬಾ ಅವರನ್ನು ಸಂದರ್ಶಿಸಿ ಇತರ ವಿಚಾರಗಳೊಂದಿಗೆ ಮಗನ ವಿಚಾರವನ್ನೂ ಪ್ರಸ್ತಾಪಿಸಿದರು. ಇದನ್ನು ಕೇಳಿದ ಬಾಬಾ, ನನ್ನಲ್ಲಿ ನಂಬಿಕೆ ಇಡುವಂತೆ ನಿನ್ನ ಮಗನಿಗೆ ಹೇಳು, ಜಾತಕ ಜ್ಯೋತಿಷ್ಯವನ್ನು ಸುಡು, ಚೆನ್ನಾಗಿ ಓದಿ ಪರೀಕ್ಷೆಗೆ ಕುಳಿತುಕೊಳ್ಳಲಿ, ಖಂಡಿತ ಈ ಸಾರೆ ತೇರ್ಗಡೆಯಾಗುತ್ತಾನೆ, ನನ್ನ ಮಾತಿನಲ್ಲಿ ನಂಬಿಕೆ ಇಡಲಿ, ನಿರಾಶನಾಗುವುದು ಬೇಡ ಎಂದರು. ಸಾವಿತ್ರಿಬಾಯಿ ಬಾಬಾ ಅವರ ಸಂದೇಶವನ್ನು ಮಗನಿಗೆ ತಿಳಿಸಿದರು. ಅವನು ಕಷ್ಟಪಟ್ಟು ಬಹಳ ಓದಿ ಪರೀಕ್ಷೆಗೆ ಕುಳಿತನು. ಅವನಾದರೆ ತೇರ್ಗಡೆಯಾಗುವನೋ ಇಲ್ಲವೋ ಎಂಬ ಅನುಮಾನದಿಂದ ಅವನು ಮೌಖಿಕ ಪರೀಕ್ಷೆಗೆ ಹೋಗಲೇ ಇಲ್ಲ. ಆದರೆ ಪರೀಕ್ಷಕರು ಲಿಖಿತ ಪರೀಕ್ಷೆಯಲ್ಲಿ ಚೆನ್ನಾಗಿ ಅಂಕಗಳು ಬಂದಿರುವವೆಂದು ಮೌಖಿಕಕ್ಕೆ ಬರಬೇಕೆಂದು ಹೇಳಿ ಕಳುಹಿಸಿದರು. ಈ ರೀತಿ ಉತ್ಸಾಹಗೊಂಡು ಬಾಬು ಮೌಖಿಕವನ್ನು ಸಹ ಮುಗಿಸಿ ತೇರ್ಗಡೆ ಹೊಂದಿದನು. ಇದು ಬಾಬಾ ಅವರ ಮಹಿಮೆಯಲ್ಲವೇ? ಹೀಗೆ ಅನುಮಾನಗಳು ಮತ್ತು ಕಷ್ಟಗಳು ನಮ್ಮ ನಂಬಿಕೆಯನ್ನು ದೃಢಪಡಿಸಲು ಸುಗ ನಮ್ಮನ್ನು ಆವರಿಸುತ್ತವೆ ಮತ್ತು ನಮ್ಮನ್ನು ಪರೀಕ್ಷಿಸುತ್ತವೆ. ನಾವು ನಿಶ್ಚಲವಾಗಿ ನಂಬಿಕೆಯಿಂದ ಬಾಬಾ ಅವರನ್ನು ಅವಲಂಬಿಸಿದರೆ ನಮ್ಮ ಪ್ರಯತ್ನಗಳೆಲ್ಲವೂ ಫಲಿಸುತ್ತವೆ. ಈ ಹುಡುಗನ ತಂದೆ ರಘುನಾಥರಾವ ಮುಂಬಯಿಯಲ್ಲಿ ಒಂದು ವಿಲಾಯಿತಿ ಮಾರಾಟದ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಅವರಿಗೆ ಬಹಳ ವಯಸ್ಸಾಗಿದ್ದುದರಿಂದ ಸರಿಯಾಗಿ ಕೆಲಸ ಮಾಡಲು ಸ್ವಲ್ಪ ವಿರಾಮ ಬೇಕಿತ್ತು. ರಜಾ ಪಡೆದರು. ಆದರೂ ಪರಿಸ್ಥಿತಿ ಸುಧಾರಿಸಲಿಲ್ಲ. ಕಾರಣ ಅವರು ನಿವೃತ್ತಿ ಹೊಂದಬೇಕಾಯಿತು. ಪ್ರಾಮಾಣಿಕವಾಗಿ ಅವರು ಸೇವೆ ಮಾಡಿದ್ದರಿಂದ ಆ ಸಂಸ್ಥೆಯ ಮುಖ್ಯಾಧಿಕಾರಿಯು ಅವರಿಗೆ ವಿರಾಮ ವೇತನ ಕೊಡಬೇಕೆಂದು ತೀರ್ಮಾನಿಸಿದರು. ವಿರಾಮ ವೇತನ ನಿಶ್ಚಿತ ಮಾಡಿರಲಿಲ್ಲ. ಅವರಿಗೆ 150 ರೂಪಾಯಿ ಸಂಬಳ ಬರುತ್ತಿತ್ತು. ಆದುದರಿಂದ ವಿರಾಮ ವೇತನವು 75 ರೂಪಾಯಿ ಸಿಗಬಹುದೆಂದು ತಿಳಿದು ಜೀವನವನ್ನು ಮುಂದೆ ಹೇಗೆ ನಡೆಸುವುದೆಂದು ಚಿಂತಾಕ್ರಾಂತರಾಗಿದ್ದರು. ಆಗ ಬಾಬಾ ಅವರು ಶ್ರೀಮತಿ ತೆಂಡೂಲ್ಕರ ಅವರ ಸ್ವಪ್ನದಲ್ಲಿ ಕಾಣಿಸಿಕೊಂಡು, ನಿಮ್ಮ ಪತಿಗೆ 100 ರೂಪಾಯಿ ವಿರಾಮ ವೇತನ ದೊರಕಿದರೆ ಸಂತೋಷವಾಗುತ್ತದೆಯೇ ಎಂದು ಕೇಳಿದರು. ಅದಕ್ಕೆ ಅವರು, ಬಾಬಾ, ನಮ್ಮನ್ನೇಕೆ ಕೇಳುವಿರಿ? ನಿಮ್ಮಲ್ಲಿ ನಮಗೆ ಸಂಪೂರ್ಣ ನಂಬಿಕೆ ಇದೆ. ಬಾಬಾ 100 ರೂಪಾಯಿ ಎಂದು ಹೇಳಿದ್ದರೂ ಅವರಿಗೆ ಮುಂದೆ 110 ರೂಪಾಯಿಗಳ ವಿರಾಮ ವೇತನ ದೊರೆಯಿತು. ಬಾಬಾ ಅವರಿಗೆ ಭಕ್ತರಲ್ಲಿ ಇಂಥ ಅಪರಿಮಿತವಾದ ಪ್ರೀತಿ ಇದ್ದಿತು. ಕ್ಯಾಪ್ಟನ್ ಹಾಟೆ. ಬಿಕಾನೇರಾದ ಕ್ಯಾಪ್ಟನ್ ಹಾಟೆ ಅವರು ಬಾಬಾ ಅವರ ಭಕ್ತರಾಗಿದ್ದರು. ಒಂದು ದಿನ ಬಾಬಾರವರು ಅವರಿಗೆ ಸ್ವಪ್ನದಲ್ಲಿ ಗೋಚರಿಸಿ, ನನ್ನ ಜ್ಞಾಪಕವಿದೆಯೇ ಎಂದು ಕೇಳಲು ಹಾಟೆ ಅವರು ಬಾಬಾ ಅವರ ಪಾದಗಳನ್ನು ಹಿಡಿದುಕೊಂಡು, ಮಗುವು ತಾಯಿಯನ್ನು ಮರೆತು ಹೇಗೆ ಜೀವಿಸಬಹುದು ಎಂದು ಕೇಳಿ
ತೋಟಕ್ಕೆ ಹೋಗಿ ತರಕಾರಿ ತಂದು ಬಾಬಾ ಅವರಿಗೆ ಅಡಿಗೆ ಸಿದ್ಧಪಡಿಸಲು ತಯಾರಾದರು. ಆ ಸಮಯಕ್ಕೆ ಸರಿಯಾಗಿ ಎಚ್ಚರವಾಯಿತು. ಆಗ ಅವರು ಸೀದಾ ಪದಾರ್ಥಗಳನ್ನು ಶಿರಡಿಗೆ ಕಳುಹಿಸಲು ನಿರ್ಧರಿಸಿದರು. ಸ್ವಲ್ಪ ದಿನಗಳ ನಂತರ ಗ್ವಾಲಿಯರಿಗೆ ಬಂದರು. ಆಗ ಅಲ್ಲಿಂದ ಶಿರಡಿಗೆ ಹೋಗುವವರ ಸಂಗಡ 12 ರೂಪಾಯಿಗಳನ್ನು ಕೊಟ್ಟು 2 ರೂಪಾಯಿಗಳನ್ನು ತರಕಾರಿಗೆ ಉಪಯೋಗಿಸಿ ಇನ್ನುಳಿದ 10 ರೂಪಾಯಿಗಳನ್ನು ಬಾಬಾರವರಿಗೆ ದಕ್ಷಿಣೆ ಅರ್ಪಿಸಲು ಹೇಳಿದರು. ಅವರ ಸ್ನೇಹಿತನು ಶಿರಡಿಗೆ ಬಂದು ತರಕಾರಿ ಕೊಂಡರು. ಆದರೆ ವಾಲಪಾಪಡಿ ಪಲ್ಯ ದೊರೆಯಲಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಅಕಸ್ಮಾತ್ತಾಗಿ ಬಂದ ಒಬ್ಬ ಮಹಿಳೆಯ ಹತ್ತಿರ ಪಾಪಾಡಿ ಶೇಂಗಾ ದೊರೆತವು. ನಂತರ ಅದೆಲ್ಲವನ್ನೂ ತೆಗೆದುಕೊಂಡು ಮಸೀದಿಗೆ ಹೋಗಿ ಹಾಟೆ ಅವರ ಪರವಾಗಿ ಬಾಬಾ ಅವರಿಗೆ ನೈವೇದ್ಯ ಅರ್ಪಿಸಿದನು. ಶ್ರೀ ನಿಮೋಣಕರ ಅವರು ಆ ತರಕಾರಿಗಳನ್ನು ಉಪಯೋಗಿಸಿ ಅಡಿಗೆ ತಯಾರು ಮಾಡಿ ಬಾಬಾ ಅವರಿಗೆ ಬಡಿಸಿದರು. ಬಾಬಾ ಅವರು ವಾಲಪಾಪಡಿಯನ್ನು ಮಾತ್ರ ತಿನ್ನುತ್ತಿದ್ದುದನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯವಾಯಿತು. ಈ ಸಮಾಚಾರವನ್ನು ತಮ್ಮ ಮಿತ್ರರಿಂದ ತಿಳಿದುಕೊಂಡ ಮೇಲೆ ಹಾಟೆಯವರು ಆನಂದ ಭರಿತರಾದರು. ಪವಿತ್ರವಾದ ರೂಪಾಯಿ. ಇನ್ನೊಂದು ಸಾರಿ ಹಾಟೆ ಅವರಿಗೆ ಬಾಬಾ ಅವರಿಂದ ಸ್ಪರ್ಶಿಸಲ್ಪಟ್ಟ ಪವಿತ್ರವಾದ 1 ರೂಪಾಯಿ ಪಡೆಯಬೇಕೆಂಬ ಆಸೆಯಾಯಿತು. ಆಗ ಅವರು ಶಿರಡಿಗೆ ಹೊರಟಿದ್ದ ಒಬ್ಬ ಮಿತ್ರನ ಜೊತೆಗೆ 1 ರೂಪಾಯಿಯನ್ನು ಕೊಟ್ಟು ಕಳುಹಿಸಿದರು. ಅವನು ಶಿರಡಿ ತಲುಪಿ ಬಾಬಾ ಅವರ ದರ್ಶನವನ್ನು ಪಡೆದು ದಕ್ಷಿಣೆ ಕೊಡಲು ಬಾಬಾ ಅವರು ಅದನ್ನು ತಮ್ಮ ಕಿಸೆಯಲ್ಲಿ ಇಟ್ಟುಕೊಂಡರು. ನಂತರ ಹಾಟೆ ಅವರು ಕೊಟ್ಟ ರೂಪಾಯಿಯನ್ನು ಕೊಡಲು ಅದನ್ನು ತಿರುಗಿಸಿ ನೋಡಿ ಮೇಲಕ್ಕೆಸೆದು ಆಟವಾಡುತ್ತಾ ಉಧಿಯೊಡನೆ ಆ ರೂಪಾಯಿಯನ್ನು ಹಿಂತಿರುಗಿಸಿ ಇದನ್ನು ಅದರ ಮಾಲೀಕನಿಗೆ ಕೊಡು ಎಂದರು. ಅವನಿಂದ ನನಗೇನೂ ಬೇಕಿಲ್ಲ, ಅವನು ಶಾಂತಿ ಮತ್ತು ತೃಪ್ತಿಯಿಂದ ಇರಲಿ ಎಂದರು. ಅವನು ಗ್ವಾಲಿಯರ್ಗೆ ಬಂದು ನಡೆದ ಎಲ್ಲ ಸಂಗತಿ ಹಾಟೆಯವರಿಗೆ ತಿಳಿಸಿ ಬಾಬಾ ಅವರಿಂದ ಸ್ಪರ್ಶಿಸಲ್ಪಟ್ಟ ಪವಿತ್ರವಾದ ನಾಣ್ಯವನ್ನು ಕೊಟ್ಟನು. ವಾಮನ ನಾರ್ವೇಕರ ಬಾಬಾ ಅವರನ್ನು ಬಹಳ ಪ್ರೀತಿಸುತ್ತಿದ್ದರು. ಒಮ್ಮೆ ಅವರು ಶ್ರೀರಾಮ ಕಂಠಿ ವರಹವನ್ನು ತಂದು ಸಾಯಿಬಾಬಾ ಅವರ ಹಸ್ತಸ್ಪರ್ಶದಿಂದ ಅದನ್ನು ಪವಿತ್ರಗೊಳಿಸಿ ಒಯ್ಯಬೇಕೆಂದು ಬಾಬಾ ಅವರ ಕೈಗಿತ್ತರು. ಬಾಬಾ ಅದನ್ನು ಸುಮ್ಮನೆ ಜೇಬಿನಲ್ಲಿ ಹಾಕಿಕೊಂಡರು. ಆಗ ಶ್ಯಾಮ ಬಾಬಾ ಅವರಿಗೆ ನಾರ್ವೇಕರರ ಉದ್ದೇಶ ತಿಳಿಸಿ ಅದನ್ನು ಹಿಂದಿರುಗಿಸಬೇಕೆಂದು ಬೇಡಿದರು. ಆಗ ಬಾಬಾ, ಅವನಿಗೇಕೆ ಇದನ್ನು ಮರಳಿ ಕೊಡಬೇಕು, ನಾವೇ ಇಟ್ಟುಕೊಳ್ಳೋಣ. ಅವನು 25 ರೂಪಾಯಿಗಳನ್ನು ಕೊಟ್ಟರೆ ಅದನ್ನು ಕೊಡುತ್ತೇನೆ ಎಂದರು. ಆಗ ವಾಮನ 25 ರೂಪಾಯಿಗಳನ್ನು ಬಾಬಾ ಅವರ ಮುಂದಿಟ್ಟರು. ಆಗ ಬಾಬಾ, ಇದರ ಬೆಲೆ 25 ರೂಪಾಯಿಗಳಿಗಿಂತಲೂ ಅಧಿಕವಾದುದು. ಶ್ಯಾಮ, ಇದನ್ನು ನೀನೇ ತೆಗೆದುಕೋ. ಇದು ನಿನ್ನ ಹತ್ತಿರ ಇರಲಿ. ಇದನ್ನು ಪೂಜಾಗೃಹದಲ್ಲಿಟ್ಟು ಪೂಜಿಸು ಎಂದರು. ಬಾಬಾ ಅವರ ಈ ವಿಚಿತ್ರ ನಡತೆಯ ಬಗ್ಗೆ ಯಾರಿಗೂ ಮಾತನಾಡುವ ಧೈರ್ಯವಿರಲಿಲ್ಲ. ಯಾರಿಗೆ ಯಾವುದು ಯೋಗ್ಯ ಮತ್ತು ಅರ್ಹವಾದುದು ಎಂಬುದು ಅವರಿಗೆ ಮಾತ್ರ ಗೊತ್ತು. ಶ್ರೀ ಸಾಯಿ ಪ್ರಣಾಮ. ಓಂ ಸಾಯಿರಾಮ್.